ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಕಿ ಇರುವ 37,000 ಕೋಟಿ ಹಣ ಇದೆಯಲ್ಲ, ಆ ಬಿಲ್ ಬಿಡುಗಡೆಗೆ ಈಗ ಆಗ್ರಹ ಕೇಳಿ ಬಂದಿದೆ. ವಿವಿಧ ಇಲಾಖೆಗಳಿಂದ 37,000 ಕೋಟಿ ರೂಪಾಯಿ ಬಾಕಿ ಇದೆ, ಅದು ಬಿಡುಗಡೆ ಆಗಬೇಕು. ಮಾರ್ಚ್ 6ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಇದೇ ವಿಚಾರವಾಗಿ ಧರಣಿಯನ್ನು ಮಾಡ್ತೀವಿ. ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಬಾಕಿ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ, ಮಾಡಬೇಕು ಅಂತೇಳಿ ಒತ್ತಾಯ ಕೇಳಿ ಬರ್ತಾ ಇದೆ. ವಿಜಯನಗರದಲ್ಲಿ ರಾಜ್ಯಾಧ್ಯಕ್ಷ ಮಂಜುನಾಥ್ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ 13,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. RDPR ಅಲ್ಲಿ 3,800 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಸಣ್ಣ ನೀರಾವರಿನಲ್ಲಿ 3,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ 2,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ವಸತಿ ಮತ್ತು ವಕ್ಫ್ ಅದರಲ್ಲಿ 2,600 ಕೋಟಿ ನಿಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು 2,600 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಕಾರ್ಮಿಕ ಇಲಾಖೆಯಲ್ಲಿ ಅದು 2,000 ಕೋಟಿ ಪೆಂಡಿಂಗ್ ಬಿಲ್ ಇದೆ, ಅದು ನಿಮ್ಮ ಪಕ್ಕದವರೇ ಇದ್ದಾರೆ. BBMPನಲ್ಲಿ 1,600 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಸ್ನೇಹಿತರೆ, ಎಲ್ಲ 8-10 ಇಲಾಖೆಗಳು ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಆದರೆ ಇಷ್ಟು ಒಳ್ಳೆ ಉತ್ತಮವಾದಂಥ ಇಲಾಖೆ ಅಂದರೆ ಅಟ್ ಪ್ರೆಸೆಂಟ್ ಅಮಾಂಗ್ 8 ಡಿಪಾರ್ಟ್ಮೆಂಟ್ಸಲ್ಲಿ ಲೋಕೋಪಯೋಗಿ ಇಲಾಖೆ ಸತೀಶ್ ಜಾರಕಿಹೊಳಿ ಸಾಹೇಬರ ಇಲಾಖೆ ಅಟ್ಲೀಸ್ಟ್ ಉತ್ತಮ. ಅಂದರೆ ಆ ಮಟ್ಟಕ್ಕೆ ಹೋಗಿಲ್ಲ. ಅಟ್ಲೀಸ್ಟ್ ಅವ್ರು ಏನಾದರೂ ನಮ್ಮನ್ನು ಕರೆದ್ಬಿಟ್ಟು ಮೀಟಿಂಗ್ ಮಾಡಿ ನಮಗೆ ಕರೆಕ್ಟಾಗಿ ನಮಗೆ ಏನೇನು ಸಮಸ್ಯೆಗಳು, ಬರೀ ದುಡ್ಡೊಂದು ಸಮಸ್ಯೆ ಇಲ್ಲ, ನಮ್ಮದೇ ಆದಂಥ GST ಪ್ರಾಬ್ಲಮ್ ಇದೆ, MDP ಪ್ರಾಬ್ಲಮ್ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮತ್ತೆ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಆಕ್ರೋಶಗಳು ಹೊರಾಗ್ತಾ ಇರುವಂಥದ್ದು ಗುತ್ತಿಗೆದಾರರು. ಸೊ ಸರ್ಕಾರ ಏನು ಡಿಸಿಷನ್ ತೆಗೆದುಕೊಳ್ಳಬಹುದು ಅಂತೇಳಿ ಮುಂದಿನ ಹಂತದಲ್ಲಿ? ಹೇಮಕುಮಾರ್, ಈಗ ಆಲ್ರೆಡಿ ನೋಡಿರೋ ಹಾಗೆ ಈಗ ಗುತ್ತಿಗೆದಾರರ ಸಂಘಗಳು ಕೂಡ ಈಗ ಆಲ್ರೆಡಿ ಭಾರಿ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ರಾಜ್ಯಾದ್ಯಂತ. ಈಗ ಸುಮಾರು ಒಂದು 37,000 ಕೋಟಿ ರೂಪಾಯಿ ಬಿಲ್ ಅನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಕೂಡ ಈಗ ಗುತ್ತಿಗೆದಾರರ ಸಂಘ ಕೂಡ ಒತ್ತಾಯ ಮಾಡ್ತಾ ಇದೆ. ಕಳೆದ 3 ವರ್ಷದಿಂದನೂ ಕೂಡ ಬಿಲ್ ಪೆಂಡಿಂಗ್ ಇದೆ, ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ, ಅದನ್ನ ಆದಷ್ಟು ಬೇಗನೆ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ಕೂಡ ಆಗ್ತಾ ಇದಾವೆ. ಒಂದ್ ವೇಳೆ ಅವರು ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ, ಒಂದ್ ವೇಳೆ ನೀವೇನಾದ್ರೂ ಬಿಡುಗಡೆ ಮಾಡದೇ ಇದ್ರೆ ಇದೇ ಮಾರ್ಚ್ 6ನೇ ತಾರೀಕು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಮುಷ್ಕರವನ್ನ ಮಾಡ್ತೇವೆ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಮತ್ತು ಸುಮಾರು 25ರಿಂದ 30,000 ಜನ ಸೇರ್ಬಿಟ್ಟು ಸರ್ಕಾರದ ವಿರುದ್ಧನೇ ಒಂದು ಪ್ರತಿಭಟನೆ ಮಾಡ್ತೇವೆ. ಈಗ ಆಲ್ರೆಡಿ ನಾವು ಹಲವು ಬಾರಿ ಉಪಮುಖ್ಯಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಸಚಿವರನ್ನು ಕೂಡ ಭೇಟಿಯಾಗಿದ್ದೇವೆ. ಆದ್ರೆ ಯಾವುದೇ ರೀತಿಯಾದಂತ ಒಂದು ಸ್ಪಂದನೆ ಸಿಕ್ಕಿಲ್ಲ, ಅನುಕೂಲ ಕೂಡ ಆಗಿಲ್ಲ. ಈ ಸುಮಾರು ರಾಜ್ಯದ 31 ಜಿಲ್ಲೆಗಳ ಗುತ್ತಿಗೆದಾರರು ಕೂಡ ಈಗ ಸಂಕಷ್ಟದಲ್ಲಿದ್ದಾರೆ. ಎಲ್ಲರೂ ಕೂಡ ವಿಷ ಕುಡಿತೀನಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. 3 ಬಾರಿ CM ಭೇಟಿ ಮಾಡ್ಲಿಕ್ಕೆ ನಮ್ಗೆ ಸಮಯ ಕೂಡ ಸಿಗ್ಲಿಲ್ಲ. ಹಾಗಾಗಿ ಗುತ್ತಿಗೆದಾರರ ಮನೆಯ ಒಡವೆಯನ್ನ ಮತ್ತು ಎಲ್ಲವನ್ನ ಅಡ ಇಟ್ಬಿಟ್ಟು ನಾವು ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಿದ್ದೀವಿ, ಆದ್ರೆ ಬಿಲ್ ಮಾತ್ರ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಂಪಣ್ಣವರು ಈ ಹಿಂದೆ 40% ಅನ್ನ ಹೇಳಿದ್ದಕ್ಕೆ ಕೆಂಪಣ್ಣ ಸೇರ್ಬಿಟ್ಟು ನಮ್ಮಗಳಿಂದ ಕೂಡ ಸರ್ಕಾರ ಬಂದಿದೆ. DK ಶಿವಕುಮಾರ್ ಅವರಿಂದ ಯಾವುದೇ ಭರವಸೆ ಮಾತು ಕೂಡ ಬರ್ತಾ ಇದೆ. ಆದ್ರೆ ಹಳೆ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಬಾಕಿ ಹಣ ಹೆಚ್ಚಿಗೆ ಉಳಿಸ್ಕೊಂಡಿದ್ದಾರೆ. ಗುತ್ತಿಗೆದಾರರು ಕೂಡ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ದಯಮಾಡಿ ರಾಜ್ಯ ಸರ್ಕಾರ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಕೂಡ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ನೋಡೋದಾದ್ರೆ ಹೇಮಕುಮಾರ್, ಈಗ ಗ್ಯಾರಂಟಿಗಳಿಂದ ಕೂಡ ಏನು ಅನುದಾನ ಕೂಡ ಬರ್ತಾ ಇಲ್ಲ, ಅಭಿವೃದ್ಧಿಗಳು ಕೂಡ ಆಗ್ತಾ ಇಲ್ಲ. ಹಾಗಾಗಿ ಗುತ್ತಿಗೆದಾರರ ಸಂಘ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಸರ್ಕಾರಕ್ಕೆ ಮಾರ್ಚ್ 6ನೇ ತಾರೀಕು ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಸುಮಾರು 25ರಿಂದ 30,000 ಜನಸಂಖ್ಯೆ ಸೇರ್ಬಿಟ್ಟು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಮುಷ್ಕರ ಮಾಡ್ತೇವೆ ಅನ್ನುವಂಥದ್ದು ಕೂಡ ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮಗೆ ಏನೇನು ಸಮಸ್ಯೆಗಳು, ಬರೀ ದುಡ್ಡೊಂದು ಸಮಸ್ಯೆ ಇಲ್ಲ, ನಮ್ಮದೇ ಆದಂಥ GST ಪ್ರಾಬ್ಲಮ್